ಇನ್ನು ಬೆಂಗಳೂರಿನಲ್ಲೇ ಇರ್ತಕ್ಕಂಥ ಜನ ಏನು ಮಾಡ್ತಾರೆ, ಹಬ್ಬವನ್ನು ಇಲ್ಲೇ ಆಚರಣೆ ಮಾಡಬೇಕು, ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡಬೇಕು. ಹಾಗಾಗಿ ಕೆ ಆರ್ ಮಾರ್ಕೆಟ್ನಲ್ಲಿ ಜನವೋ ಜನ. ಕೆ ಆರ್ ಮಾರ್ಕೆಟಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲ, ಅಷ್ಟು ಜನ. ಯುಗಾದಿ ಹಬ್ಬದ ಖರೀದಿಗೆ ಜನ ಜಾತ್ರೆ. ಹೂವು ಹಣ್ಣು ತರಕಾರಿ ಖರೀದಿ ಎಲ್ಲ ಬಹಳ ಜೋರಾಗಿದೆ. ಮಧ್ಯರಾತ್ರಿಯಿಂದಲೇ ಕೆ ಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಎಲ್ಲ ಜೋರಾಗಿದೆ. ಸಾಮಾನ್ಯವಾಗಿ ಮಾವಿನ ಸೊಪ್ಪು, ಹೂವು ಹಣ್ಣು ತರಕಾರಿ ಇದೆಲ್ಲ ಆ್ಯಕ್ಚುಲಿ ಕೆ ಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಇರಲಿಲ್ಲ. ನಿನ್ನೆ ಸ್ವಲ್ಪ ಪಿಕಪ್ ಆಗಿದೆ ಹಬ್ಬ ಅಂತಂದ್ಬಿಟ್ಟು. ನಿಮಗೆ ಹೋಟೆಲ್ಗಳೆಲ್ಲ ಬಂದಾಗಿರೋದ್ರಿಂದ ಕೆ ಆರ್ ಮಾರ್ಕೆಟಲ್ಲಿ ತರಕಾರಿ ತಗೊಳ್ಳೋರೇ ಕೇಳೋರೇ ಇಲ್ಲ, ಆ ಪರಿಸ್ಥಿತಿ ಇತ್ತು. ವ್ಯಾಪಾರ ಇಲ್ಲದೇ ತರಕಾರಿನೆಲ್ಲ ಕಸದ ಬುಟ್ಟಿಗೆ ಎಸಿತಾ ಇದ್ದರು. ಈಗ ಸ್ವಲ್ಪ ಪರವಾಗಿಲ್ಲ, ಹಬ್ಬ ಇರೋದ್ರಿಂದ ಆಮೇಲೆ ನಿಮಗೆ ಎಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಅಂತ ಮಾರ್ಕೆಟ್ಗಳಿಗೆ ಜನ ಹೋಗ್ತಾರೆ. ಬೇರೆ ಬೇರೆ ಏರಿಯಾದಲ್ಲಿ ವ್ಯಾಪಾರ ಮಾಡೋರು ಕೂಡ ಕೆ ಆರ್ ಮಾರ್ಕೆಟಲ್ಲಿ ತಗೊಂಡು ಅಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ತಾರೆ. ಹಾಗಾಗಿ ಜನ ಇವತ್ತು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಕೆ ಆರ್ ಮಾರುಕಟ್ಟೆಯ ಹೂವಿನ ವ್ಯಾಪಾರ ಯಾವ ರೀತಿಯಾಗಿದೆ ಅನ್ನುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಹೂವಿನ ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ದಾರೆ ಜನ. ಅಂದರೆ ಬೆಳ್ಳಂಬೆಳಗ್ಗೆ ಅಂದರೆ ಸುಮಾರು ಒಂದು 4 ಗಂಟೆಯಿಂದಲೇ ಈ ರೀತಿಯಾದಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಅಂದರೆ ವರ್ಷದ ಆರಂಭದ ಹಬ್ಬ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡಬೇಕು. ಹಿಂದೂ ಸಮಾಜಕ್ಕೆ ಇದೊಂದು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಇದು. ಹೊಸ ವರ್ಷಾಚರಣೆ ಅನ್ನುವಂಥ ದಿನ ಇವತ್ತು ಶುರುವಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ. ಮತ್ತು ಯುಗಾದಿ ಹಬ್ಬ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಸಂಭ್ರಮ. ಆ ಸಂಭ್ರಮಕ್ಕಾಗಿ ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆಯ ಚಿತ್ರಣ ಈಗ ಈ ರೀತಿಯಾಗಿ ಕಂಡು ಬರ್ತಾ ಇದೆ. ಎಲ್ಲೆಲ್ಲೂ ಜನವೋ ಜನ, ಒಂದು ರೀತಿ ಜಾತ್ರೆ ಏನೋ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಜನ ಸೇರಿಕೊಂಡಿದ್ದಾರೆ. ಹೂವಿನ ವ್ಯಾಪಾರ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಸಂಪೂರ್ಣ ಬಣ್ಣದ ಹೂಗಳನ್ನು ಇಟ್ಕೊಂಡು ಮಾರಾಟವನ್ನು ಮಾಡಲಾಗ್ತಾ ಇರುವಂಥದ್ದು. ಹೂವಿನ ರೇಟ್ ಹೆಚ್ಚಾಗಿದ್ದರೂ ಕೂಡ ಒಂದು ಮಟ್ಟದಲ್ಲಿ ಅದನ್ನು ಖರೀದಿ ಮಾಡುವಂಥ ಭರಾಟೆಯಲ್ಲಿ ಈಗ ಈ ಗ್ರಾಹಕರು ಇರುವಂಥದ್ದು. ಬೆಂಗಳೂರಿನ ಜನ ಬಹುತೇಕರು ಇಲ್ಲಿಂದಲೇ ಹೂವನ್ನು ತೆಗೆದುಕೊಂಡು ಹೋಗುವಂಥದ್ದು, ಬೆಳ್ಳಂಬೆಳಗ್ಗೆ ಬಂದು ಹೂವಿನ ವ್ಯಾಪಾರವನ್ನು ಮಾಡುವಂಥದ್ದು ಎಲ್ಲವೂ ಕೂಡ ಮಾಡಲಾಗುತ್ತೆ. ಎಲ್ಲವೂ ಕೂಡ ಅಂದರೆ ಬೇವು ಹಾಗೆ ಏನು ಮಾವಿನ ಸೊಪ್ಪಾಗಿರ್ಬೋದು, ಹೂವುಗಳಾಗಿರ್ಬೋದು, ಎಲ್ಲದರ ದರ ಕೂಡ ಏರಿಕೆಯಾಗಿದ್ದರೂ ಕೂಡ ಹಬ್ಬವನ್ನು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಜನ ಬೆಳ್ಳಂಬೆಳಗ್ಗೆ ಕೆ ಆರ್ ಮಾರುಕಟ್ಟೆಗೆ ಬಂದಿದ್ದಾರೆ. ಕೆ ಆರ್ ಮಾರುಕಟ್ಟೆಗೆ ಬಂದು ಹೂವನ್ನು ಖರೀದಿ ಮಾಡುವಂಥ ಅದರಲ್ಲಿ ತೊಡಗಿಕೊಂಡಿರುವಂಥದ್ದು. ಈಗ ವ್ಯಾಪಾರಿಗಳು ಕೂಡ ಭರ್ಜರಿಯಾಗಿ ಹೂವುಗಳನ್ನು ರೆಡಿ ಮಾಡ್ಕೊಂಡಿದ್ರು ಮಧ್ಯರಾತ್ರಿಯಲ್ಲೇ. ಈಗ ಬೆಳ್ಳಂಬೆಳಗ್ಗೆ ಗ್ರಾಹಕರು ಬಂದು ಹಬ್ಬಕ್ಕಾಗಿ ಹೂಗಳನ್ನು ಖರೀದಿ ಮಾಡುವಂಥದ್ದು ಹೆಚ್ಚಾಗ್ತಾ ಇದೆ. ಇದು ಕೆ ಆರ್ ಮಾರುಕಟ್ಟೆಯ ಬೆಳ್ಳಂಬೆಳಗ್ಗಿನ ಚಿತ್ರಣ. ಇದು ಒಂದು ಕಡೆ ವ್ಯಾಪಾರಿಗಳು ಕೂಡ ಗ್ರಾಹಕರಿಗಾಗಿ ಕಾಯ್ತಾ ಇದ್ರು. ಈಗ ಗ್ರಾಹಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಯುಗಾದಿ ಹಬ್ಬದ ವ್ಯಾಪಾರ ಏನಿದೆ, ಹೂವಿನ ವ್ಯಾಪಾರ, ಅದು ಭರ್ಜರಿಯಾಗಿ ಕೆ ಆರ್ ಮಾರುಕಟ್ಟೆಯಲ್ಲಿ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.